ಹಾಯ್, ನಾನು ನಿಮಗೆ ವಾಸ್ ಕನ್ನಡದಲ್ಲಿ ಅರ್ಥ ಏನು ಅಂತ ಕೇಳಿದ್ದೆ. ಅದಕ್ಕೆ ಅರ್ಥ ನೋಡೋಣ ಬನ್ನಿ. ಮೊದಲನೇದಾಗಿ ವಾಸ್ ಅಂದರೆ ಮುಂಚೆ, ಇದು ಜ್ಞಾಪಕ ಇಟ್ಕೊಂಬಿಡಿ, ಸರಿಯಾ? ವಾಸ್ ಅಂದರೆ ಮುಂಚೆ, ಪಾಸ್ಟ್ ಟೆನ್ಸಲ್ಲಿ ಮಾತ್ರ ಯೂಸ್ ಮಾಡ್ತೀವಿ, ಬೇರೆ ಎಲ್ಲೂ ಯೂಸ್ ಮಾಡಬೇಡಿ, ಸರಿಯಾ? ವಾಸ್ ಅಂದರೆ ಮುಂಚೆ, ಬಿಗಿನರ್ಸ್ ಲೆವೆಲಲ್ಲಿ ಇದು ಕಲೀರಿ ಮೊದಲು. ವಾಸ್ ಅಂದರೆ ಮುಂಚೆ, ಮುಂಚೆ ಜೊತೆಗೆ ಏನು ಬರುತ್ತೆ? ಐ ಬಂದಾಗ ಐ ವಾಸ್ ಅಂತ ಹೇಳ್ತೀವಿ. ಹಾಗಂದ್ರೆ ಏನು? ಮುಂಚೆ ಇದ್ದೆ. ಐ ವಾಸ್ ಗೋಯಿಂಗ್, ನಾನು ಮುಂಚೆ ಹೋಗ್ತಾ ಇದ್ದೆ. ಐ ವಾಸ್ ಚೆಕಿಂಗ್, ನಾನು ಮುಂಚೆ ಚೆಕ್ ಮಾಡ್ತಾ ಇದ್ದೆ. ಐ ವಾಸ್ ರೈಟಿಂಗ್, ನಾನು ಮುಂಚೆ ಬರೀತಾ ಇದ್ದೆ ಅಂತ. ಹಿ ವಾಸ್ ಅಂದರೆ ಏನು? ಅದಕ್ಕೆ ನೆಕ್ಸ್ಟ್. ಹಿ ವಾಸ್ ಅಂದರೆ ಅವನು ಮುಂಚೆ, ಮುಂಚೆ ಇದ್ದ, ಸರಿಯಾ? ಮುಂಚೆ ಇದ್ದ. ಹಾಗಂದ್ರೆ ಏನು? ಹಿ ವಾಸ್ ರೈಟಿಂಗ್, ಅವನು ಮುಂಚೆ ಬರೀತಾ ಇದ್ದ. ಶಿ ವಾಸ್ ರೈಟಿಂಗ್, ಅವಳು ಮುಂಚೆ ಬರೀತಾ ಇದ್ದಳು. ಆದರೆ ವೃತ್ತಿಪರ ನಡವಳಿಕೆಯಲ್ಲಿ ನಾವು ಅವನು ಅವಳು ಅಂತ ಹೇಳಲ್ಲ. ಸೊ ಅದಕ್ಕೆ ನಾನು ಎಲ್ಲರಿಗೂ ಹೇಳ್ಕೊಡೋದೇನೆಂದರೆ, ವಾಸ್ ಯೂಸೇಜ್ನ ವಿತ್ ರೆಸ್ಪೆಕ್ಟ್ ನೀವು ಕಲ್ತ್ಕೊಳ್ಳಿ. ಇದ್ದರು ಅನ್ನಿ. ಐ ವಾಸ್ ಗೋಯಿಂಗ್, ನಾನು ಮುಂಚೆ ಹೋಗ್ತಾ ಇದ್ದೆ. ಹಿ ವಾಸ್ ಗೋಯಿಂಗ್, ಅವರು ಮುಂಚೆ ಹೋಗ್ತಾ ಇದ್ರು. ಶಿ ವಾಸ್ ಗೋಯಿಂಗ್, ಅವಳು ಅಂತ ಹೇಳೋ ಬದಲು ಅವರು ಮುಂಚೆ ಹೋಗ್ತಾ ಇದ್ರು. ಇದು ಬೋತ್ ಮ್ಯಾಸ್ಕ್ಯುಲಿನ್ ಆ್ಯಂಡ್ ಫೆಮಿಲಿನ್ಗೆ ಅಪ್ಲೈ ಆಗುತ್ತೆ, ಸರಿಯಾ? ನೆಕ್ಸ್ಟ್ ಬನ್ನಿ. ಇಟ್ ವಾಸ್. ಇಟ್ ವಾಸ್ ಅಂದರೆ ಏನು? ಅದು ಮುಂಚೆ ಇತ್ತು. ಅದು ಅಂದರೆ ಏನು? ಆ್ಯನಿಮಲ್, ಪ್ಲ್ಯಾಂಟ್, ಮೆಷಿನ್, ಥಿಂಗ್, ಪ್ಲೇಸ್, ಇನ್ಸೆಕ್ಟ್, ಫ್ರೂಟ್, ವೆಜಿಟಬಲ್. ಇಟ್ ವಾಸ್ ರೈಟಿಂಗ್, ಅದು ಮುಂಚೆ ಬರೀತಾ ಇತ್ತು. ಇಟ್ ವಾಸ್ ಪ್ರಿಂಟಿಂಗ್, ಇಟ್ ವಾಸ್ ರನ್ನಿಂಗ್. ಆ ಥರ ನಾವು ಯೂಸ್ ಮಾಡ್ತೀವಿ. ಗೊತ್ತಾಯ್ತಾ? ಇದನ್ನು ಇನ್ನೂ ಡೀಟೇಲ್ಡಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಬಟ್ ಇವತ್ತಿಗೆ ಇಷ್ಟು ಜ್ಞಾಪಕ ಇಟ್ಕೊಳ್ಳಿ.